ಮಲೆಬುರುಡೆ ರಹಸ್ಯದಲ್ಲಿ ಈಗ ಹುಡುಕಾಟ ನಡೀತಾ ಇದೆ. ಸ್ಪಾಟ್ ನಂಬರ್ 13 ಬಹಳ ಕುತೂಹಲ ಕೇಳಿಸಿರೋದು. ಈಗ ಅಸ್ಥಿ ಶೋಧ ಮುಂದುವರೆದಿದೆ. ಸ್ಪಾಟ್ ನಂಬರ್ 13ರಲ್ಲಿ ಮತ್ತೊಂದು ಹಿಟಾಚಿಯನ್ನು ತರಿಸಿದ್ದಾರೆ. ಈವರೆಗೆ 6 ಅಡಿಯಷ್ಟು ಗುಂಡಿಯನ್ನ ತೆಗೆಯಲಾಗಿದೆ. ಹಿಟಾಚಿ ಬಳಸಿ ಗುಂಡಿ ತೊಡುವಂತ ಕಾರ್ಯ ನಡೀತಾ ಇದೆ. ಮುಸುಕುದಾರಿಯ ಸಮ್ಮುಖದಲ್ಲೇನೆ ಶೋಧ ಕಾರ್ಯ ನಡೀತಾ ಇದೆ. ಇಲ್ಲಿಯವರೆಗೂ ಕೂಡ ಸಂಪೂರ್ಣವಾಗಿ ಕವರ್ ಮಾಡಿಬಿಟ್ಟು ಈ ರೀತಿಯಾಗಿ ಗುಂಡಿ ತೋಡಿ ಅದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ನೋಡ್ತಾ ಇದ್ರು. ಬಟ್ ಈಗ ಸಂಪೂರ್ಣವಾಗಿ ಓಪನ್ ಅಪ್ ಇದೆ. ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ಲಿ ಏನಾಗ್ತಾ ಇದೆ ಅಂತೇಳಿ. ರಾಜ್ಯದ ಜನ, ದೇಶದ ಜನ ನೋಡ್ತಾ ಇದ್ದಾರೆ ಅಲ್ಲಿ ಏನಾಗ್ತಾ ಇದೆ ಅಂತೇಳಿ. ನೇರ ಪ್ರಸಾರ ನಡೀತಾ ಇದೆ ಅಲ್ಲಿಂದ. ಸುಮಾರು 6 ಅಡಿಯಷ್ಟು ಈಗಾಗಲೇ ಗುಂಡಿಯನ್ನು ತೋಡಲಾಗಿದೆ. ಮಣ್ಣನ್ನು ಕೂಡ ಹಾಕಿ ಎತ್ತಿ ಹಾಕ್ತಾ ಇದ್ದಾರೆ. ಇನ್ನೊಂದು JCBಯನ್ನು ಕೂಡ ಹಿಟಾಚಿಯನ್ನು ತರಿಸ್ಕೊಂಡಿದ್ದಾರಂತೆ ಅಲ್ಲಿಂದ. ಆ ದೃಶ್ಯಾವಳಿಗಳನ್ನು ಕೂಡ ನಿಮ್ಗೆ ತೋರಿಸಿದ್ವಿ. ಕಾರಣ ಇನ್ನೂ ಒಂದು ಜಾಗ ಇದೆ ಅಂತೇಳಿ. ಇದೆಲ್ಲವೂ ಕೂಡ GPR, ಡ್ರೋನ್ GPRನಲ್ಲಿ ಅದನ್ನು ಪತ್ತೆ ಹಚ್ಚಿದಾಗ ಒಂದಿಷ್ಟು ಕಡ್ಡಿಗಳ ರೀತಿಯಲ್ಲಿ, ಅಂದರೆ ಮೂಳೆಗಳು ಇರುತ್ತೆ ಅಲ್ಲ, ಆ ರೀತಿಯಲ್ಲಿ ಆ ಶೇಪ್ನಲ್ಲಿರುತ್ತೆ ಅಂತ. ಪರ್ಟಿಕ್ಯುಲರಾಗಿ ಮೂಳೆ ಅಂತಲೇ ಅಲ್ಲ, ಆ ಶೇಪ್ನಲ್ಲಿರುವಂಥದ್ದು ಕಂಡಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಗುಂಡಿಯನ್ನು ತೋಡ್ತಾ ಇದ್ದಾರೆ ಅಂಥೇಳಿ. ಅದು ಸಿಗುವವರೆಗೂ ಎಷ್ಟು ಆಳದವರೆಗೂ ಕೂಡ ಹೋಗ್ತಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ಹಿಟಾಚಿಯನ್ನು ಕೂಡ ತಂದಿದ್ದಾರೆ, ದೊಡ್ಡದಾಗಿರುವಂಥದ್ದನ್ನು. ಈಗ ಅವರು ಕೂಡ ಗುಂಡಿ ತೋಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಜಾಗ ನೇತ್ರಾವತಿಯ ಡ್ಯಾಮ್ ಏನಿದೆ ಅಲ್ಲಿ, ಅದರ ಪಕ್ಕದಲ್ಲೇ ಇರುವಂಥ ಈ ಜಾಗ. ಇನ್ನೊಂದು ಜಾಗದಲ್ಲೂ ಕೂಡ ಈಗ ಗುಂಡಿ ಅಗೆಯುವಂಥ ಕೆಲಸ ನಡೀತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ. ಈಗ ಪಾಯಿಂಟ್ ನಂಬರ್ 13 ಏನಿದೆ 13, ಇದರಲ್ಲಿ ಬಹಳ ಕುತೂಹಲ ಇದೆ ನೋಡಿ. ಒಂದೊಂದು ಜಾಗದಲ್ಲಿ ಒಂದೊಂದೇ ಪಾಯಿಂಟ್ ನಂಬರ್ ಗುರುತಿಸಿದಂಥ ಜಾಗಗಳಲ್ಲಿ ಒಂದೇ ಜಾಗದಲ್ಲಿ ಗುಂಡಿ ತೋಡುವಂಥದ್ದಲ್ಲ. ಈಗಾಗಲೇ ಹಿಂದೆಯೂ ಕೂಡ 1ರಿಂದ 16ರವರೆಗೂ ಏನಿತ್ತು, 13ಅನ್ನು ಬಿಟ್ಟು ಆ ಎಲ್ಲ ಜಾಗಗಳಲ್ಲೂ ABC ಥರ ಮಾಡಿಟ್ಕೊಂಡಿದ್ದಾರೆ. ಈಗ 13ರಲ್ಲೂ ಕೂಡ ABC ಅಂತ ಮಾಡಿಟ್ಕೊಂಡು ಗುಂಡಿ ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೊಡ್ಡ ರೀತಿಯಲ್ಲೇ ಗುಂಡಿಯನ್ನು ಅಗಿತಾ ಇದ್ದಾರೆ. ಕಾರಣ ಬಹಳ ಆಳಕ್ಕೆ ಹೋಗಬೇಕು ಅಂತ ಹೇಳಿ. ಎಷ್ಟು ಅಡಿಯವರೆಗೂ ಹೋಗ್ತಾರೆ ಅಂತ ಗೊತ್ತಿಲ್ಲ. ನಿಮಗೆ 2 ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿಯವರೆಗೂ ಇದ್ದಿದ್ದು ಚಿಕ್ಕದಾಗಿರುವಂಥ ಹಿಟಾಚಿಯನ್ನು ಯೂಸ್ ಮಾಡ್ತಾ ಇದ್ರು. ಈಗ ದೊಡ್ಡದಾಗಿರುವಂಥದ್ದನ್ನೇ ತಂದಿದ್ದಾರೆ. ಈಗ ಅಗೆಯುವಂಥ ಕೆಲಸ ಇನ್ನೂ ಭರದಿಂದ ಸಾಗುತ್ತೆ. ಕಾರಣ ಇವತ್ತು ಸಂಜೆ ಒಳಗಡೆಗೆ ಎಲ್ಲವೂ ಕೂಡ ಇತ್ಯರ್ಥ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಂಗೆ ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಬಹಳ ಆಳದವರೆಗೂ ಕೂಡ ಹೋಗಬೇಕಾ ಅಂತ ಹೇಳಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟಾಚಿಯನ್ನು ತರಿಸಿರೋದನ್ನ ನೋಡ್ತಾ ಇದ್ರೆ ಬಹಳ ದೊಡ್ಡದಲ್ಲಿನೇ ಈಗ ತಂದಿಟ್ಟಿದ್ದಾರಾ, ಏನ್ ಕತೆ ಅಂತ? ಈಗ ಸದ್ಯದ ಮಟ್ಟಿಗೆ ಆ ಸಣ್ಣ ಹಿಟಾಚಿ ಏನಿದೆ ಅದರ ಉತ್ಖನನ ಕಾರ್ಯವನ್ನು ಸ್ಥಗಿತಗೊಳಿಸಿ ಈಗ ದೊಡ್ಡ ಹಿಟಾಚಿಯನ್ನು ಕರೆಸ್ಕೊಳ್ಳಲಾಗಿದೆ. ಆ ದೃಶ್ಯದಲ್ಲಿ ಗಮನಿಸಬಹುದು, ದೊಡ್ಡ ಹಿಟಾಚಿಯ ಚಾಲಕನಿಗೆ ಮುಸುಕುದಾರಿ ಏನು ಅನಾಮಿಕ ವ್ಯಕ್ತಿ ಇದ್ದಾನೆ, ಆತ ಮತ್ತಷ್ಟು ವಿವರಣೆಯನ್ನು ಹೇಳ್ತಾ ಇದ್ದಾನೆ, ಈ ಭಾಗದಲ್ಲಿ ತೆಗೀರಿ ಅನ್ನುವಂಥದ್ದು. ಹಾಗಾಗಿ ಮತ್ತಷ್ಟು ಆಳಕ್ಕೆ ಹೋಗಬೇಕಾಗುತ್ತೆ. ಈಗ ಬಹಳ ಹಿಂದಿನಿಂದಲೇ ಹೇಳ್ತಾ ಇರುವಂಥದ್ದು ಅರುಣ್, ಈ ಭಾಗದಲ್ಲಿ ಮಣ್ಣನ್ನು ತುಂಬಿಸಿರುವಂಥ ಮಣ್ಣು ಅನ್ನುವಂಥದ್ದು. ಈ ಭಾಗದಲ್ಲಿ ತುಂಬ ಆಳ ಆಗಿತ್ತು. ನೆರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ದೊಡ್ಡ ಮಟ್ಟದ ಆಳ ಇತ್ತು, ಗುಂಡಿ ಇತ್ತು. ಹಾಗಾಗಿ ಸಂಪೂರ್ಣವಾಗಿ ಈ ಭಾಗಕ್ಕೆ ಸುಮಾರು ಒಂದು 100 ಲೋಡ್ನಷ್ಟು ಮಣ್ಣು ತಂದು ಹಾಕಲಾಗಿತ್ತೆ ಅನ್ನುವಂಥದ್ದು ಗ್ರಾಮ ಪಂಚಾಯತ್ನವರೇ ಹೇಳಿರುವಂಥದ್ದು. ಹಾಗಾಗಿ ಅಷ್ಟು ಆಳಕ್ಕೆ ಹೋಗಬೇಕಾಗುತ್ತೆ. ಕೇವಲ ಈ ಸಣ್ಣ ಹಿಟಾಚಿಯ ಮೂಲಕ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈಗ ದೊಡ್ಡ ಹಿಟಾಚಿಯನ್ನು ತಂದು ಮೊದಲ ಬಾರಿಗೆ ಈ ಉತ್ಖನನಕ್ಕೆ ಇಷ್ಟು ದೊಡ್ಡ ರೀತಿಯಾದಂಥ ಹಿಟಾಚಿಯನ್ನು ತರಿಸ್ಕೊಂಡಿರುವಂಥದ್ದು. ಈಗ ದೊಡ್ಡ ಹಿಟಾಚಿಯ ಮೂಲಕ ಮತ್ತಷ್ಟು ಮಣ್ಣನ್ನು ತೆಗೆದು ಗುಂಡಿಯನ್ನು ಇನ್ನೊಂದಷ್ಟು ಆಳಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು ಅರುಣ್. ನೇರವಾಗಿ ಆ ದೊಡ್ಡ ಹಿಟಾಚಿಯ ಮೂಲಕವೇ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂಥದ್ದು. ಉತ್ಖನನ ಕಾರ್ಯ ಮುಂದುವರೆದಿರುವಂಥದ್ದು ಸ್ವತಃ ದೂರುದಾರನ ಏನು ಸೂಚನೆ ರೀತಿಯಲ್ಲಿ ಆತ ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ, ಆ ಭಾಗದ ಮಣ್ಣನ್ನು ಆಳಕ್ಕೆ ಹೋಗಿ ತೆಗಿತಾ ಇರುವಂಥದ್ದು. ಈಗ ಇಷ್ಟರವರೆಗೆ ಸುಮಾರು ಒಂದು 7-8 ಅಡಿಯಷ್ಟು ಆಳಕ್ಕೆ ಮಣ್ಣನ್ನು ತೆಗೆದಿರುವಂಥ ಕೆಲಸ ಮುಗ್ದಿದೆ. ಈಗ ಮತ್ತೆ ಮುಂದುವರೆದಿರುವಂಥದ್ದು. ಹಾಗಾಗಿ ಮತ್ತಷ್ಟು ಆಳಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಏನು ಡ್ರೋನ್ ಮೌಂಟೆಡ್ GPR ಏನು ಯಾವ ಲೊಕೇಶನನ್ನು ತೋರಿಸಿತ್ತು, ಆ ಲೊಕೇಶನ್ನ ಅಡಿ ಭಾಗದಲ್ಲಿ ಏನಾದರೂ ಕಾಣಲಿಕ್ಕೆ ಸಿಕ್ಕಿದೆ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಆ ಭಾಗದಲ್ಲಿ ಈಗ ದೊಡ್ಡದಾದಂಥ ಒಂದು ಗುಂಡಿಯನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಮತ್ತೆ ಮುಂದುವರಿದು ಮತ್ತೆ ಒಂದು ಬಾರಿ ಡ್ರೋನನ್ನು ಹಾರಿಸುವಂಥ ಸಾಧ್ಯತೆಯೇ ಇರುವಂಥದ್ದು. ಗುಂಡಿ ತೆಗೆದ ಬಳಿಕ ಮತ್ತಷ್ಟು ಏನಾದರೂ ಗೋಚರ ಆಗುತ್ತಾ ಅನ್ನುವಂಥ ಹಿನ್ನೆಲೆ ಆ ಪ್ರಯತ್ನವು ಮಾಡುವಂಥ ಸಾಧ್ಯತೆಗಳಿದೆ. ಈಗ ಸದ್ಯಕ್ಕೆ ಈಗ AC ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಅವರು ಸ್ವತಃ ನಿಂತು ಈ ಒಂದು ಉತ್ಖನನ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ದೊಡ್ಡ ಮಟ್ಟದ ಆಳಕ್ಕೆ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ದೊಡ್ಡದಾದಂಥ ಹಿಟಾಚಿಯನ್ನು ಬಳಕೆ ಮಾಡಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣನ್ನು ತೆಗೆದು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆಳಕ್ಕೇನೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಉದ್ದ ಮತ್ತು ಅಗಲವನ್ನು ಯಾವುದೇ ರೀತಿ ಮಾರ್ಕಿಂಗ್ ಮಾಡದೆ ನೇರವಾಗಿ ಗುಂಡಿ ತೆಗೆಯುವಂಥ ಕೆಲಸವನ್ನು ಆರಂಭಿಸಿದ್ದಾರೆ. ಈಗ ಆ ಪ್ರಕ್ರಿಯೆಗಳು
ಮುಂದುವರೆದಿರುವಂಥದ್ದು. ನಿರಂತರವಾಗಿ ಮಣ್ಣನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಈ ಸಣ್ಣ ಪ್ರಮಾಣದ ಹಿಟಾಚನ್ನು ಬಳಸಿ ಒಂದು ಹಂತದ ಸುಮಾರೊಂದು 5 ಅಡಿಯಷ್ಟು ಆಳಕ್ಕೆ ಈ ಸಣ್ಣ ಹಿಟಾಚಿಯ ಮೂಲಕ ಮಣ್ಣನ್ನು ತೆಗೆಯಲಾಯಿತು. ಈಗ ದೊಡ್ಡ ಹಿಟಾಚಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಹಿಟಾಚಿಯಲ್ಲಿ ಹೆಚ್ಚಿನ ಪ್ರಮಾಣದ ಮಣ್ಣನ್ನು ತೆಗೆದು ಮತ್ತಷ್ಟು ಆಳಕ್ಕೆ ಹೋಗುವಂಥ ಕೆಲಸವನ್ನು SIT ಅಧಿಕಾರಿಗಳ ತಂಡ ಮಾಡ್ತಾ ಇರುವಂಥದ್ದು. ಬಹಳಷ್ಟು ಕುತೂಹಲ ಇರುವಂಥದ್ದು. ಅರುಣು 13ನೇ ಪಾಯಿಂಟ್ ಅನ್ನುವಂಥದ್ದೇ ಆರಂಭದಿಂದ ಕುತೂಹಲ ಇರುವಂಥದ್ದು. ಯಾಕಂತ ಹೇಳಿದರೆ ಆತ ಮೊದಲಿಗೆ ಬಂದು ಗುರುತಿಸಿರುವಂಥದ್ದು 1ರಿಂದ 13ರವರೆಗೆ. ಆ ಬಳಿಕ 1ರಿಂದ 13ರವರೆಗೆ ಗುರುತಿಸಿದ್ರು, 13ಅನ್ನ ಟಚ್ ಮಾಡಲಿಕ್ಕೆ ಸಾಧ್ಯನೇ ಆಗಿಲ್ಲ. 12ಕ್ಕೆ ಬಂದು ನಿಲ್ಲಿಸಿದ್ರು, 11ಕ್ಕೆ ಬಂದರು, ಬಂದ ನಂತರ 11ರಿಂದ ನೇರವಾಗಿ 14ಕ್ಕೆ ಹೋದ್ರು, 15ಕ್ಕೆ ಹೋದ್ರು. ಈ ರೀತಿ ಆದರೂ 13ನನ್ನು ಅಲ್ಲಿಗೆ ಉತ್ಖನನ ಮಾಡದೆ ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಿತ್ತು, ಸಾಕಷ್ಟು ಸವಾಲುಗಳಿತ್ತು. ಉತ್ಖನನ ಮಾಡಬೇಕಿದ್ರೆ ಆ ಸ್ಥಳದಲ್ಲಿ ಸುಮಾರು 10 ಅಡಿಯಷ್ಟು ಆಳಕ್ಕೆ ಮಣ್ಣನ್ನು ತುಂಬಿಸಿರುವಂಥದ್ದು ಗ್ರಾಮ ಪಂಚಾಯತಿಯಿಂದ ಸಿಕ್ಕಿರುವಂಥ ಮಾಹಿತಿ. ಹಾಗಾಗಿ ಏಕಾಏಕಿ ಅದನ್ನು ಉತ್ಖನನ ಮಾಡಲಿಕ್ಕೆ ಆರಂಭ ಮಾಡಲಿಲ್ಲ. ಆ ಬಳಿಕ ಅಲ್ಲಿ ಇರುವಂಥದ್ದು ವಿದ್ಯುತ್ ಕಂಬಗಳು ಜೊತೆಗೆ ಇರುವಂಥ ಒಂದು ಡ್ಯಾಮ್ ಇದೆ ಪಕ್ಕದಲ್ಲೇ. ಹಾಗಾಗಿ ಎಲ್ಲ ಸವಾಲುಗಳು ಇರುವಂಥ ಹಿನ್ನೆಲೆಯಲ್ಲಿ ಉತ್ಖನನ ಮಾಡುವಂಥದ್ದು ಸದ್ಯದ ಮಟ್ಟಿಗೆ ಬೇಡ ಅಂತ ಅಂದ್ಕೊಂಡು ಬೇರೆ ಎಲ್ಲ ಕಡೆಗಳಲ್ಲಿ ಇದಕ್ಕಿಂತಲೂ ಮುಂದುವರೆದು 14-15 ಈ ರೀತಿಯಾಗಿ ಉತ್ಖನನ ಕೆಲಸಗಳನ್ನು ಮಾಡಿದ್ರು. ಆದರೆ ಈ ಒಂದು ಪಾಯಿಂಟನ್ನು ಹಾಗೆ ಬಿಟ್ಕೊಂಡಿದ್ರು. ಜೊತೆಗೆ ಬಹಳಷ್ಟು ಕುತೂಹಲ ಇತ್ತು. ಇದನ್ನು ಒಂದು ಬಿಟ್ಟಿರುವಂಥ ಕುತೂಹಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆತ ಹೇಳಿರುವಂಥದ್ದು, ನಾನು ಈ ಒಂದು ಸ್ಥಳದಲ್ಲಿ ಉದ್ದಗಲಕ್ಕೂ 10 ಅದಕ್ಕಿಂತಲೂ ಹೆಚ್ಚಿನ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಕುತೂಹಲ ಇತ್ತು, ನಿರೀಕ್ಷೆ ಇತ್ತು, ಈ ಒಂದು ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂತಿಟ್ಟ ಶವಗಳು ಸಿಗುತ್ತೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿಯೇ ಏಕಾಏಕಿ ಎಲ್ಲ ಕಡೆಗಳಲ್ಲಿ ಆಗಿರುವಂಥ ಕೆಲಸ ಮಾಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲೂ, ಜೊತೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ತುಂಬಿಸಿರುವಂಥ ಈ ಸ್ಥಳ ಆಗಿರೋದ್ರಿಂದ ಏಕಾಏಕಿಯಾಗಿ ಬಂದು ಇಲ್ಲಿ ಉತ್ಖನನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ GPR ಯಂತ್ರದ ಮೂಲಕ ಮೊದಲಿಗೆ ಫೈಂಡ್ ಔಟ್ ಮಾಡಿ ಆ ಬಳಿಕ ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈಗ GPRನ ಬಳಕೆಯನ್ನು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಮಾಡಲಾಗಿದೆ. ಸುಮಾರು 2 ಗಂಟೆಗಳ ಕಾಲ 3 ಬಾರಿ ಹಾರಾಟ ಮಾಡಲಾಗಿದೆ ಡ್ರೋನ್ ಮೌಂಟೆಡ್ GPR-ಅನ್ನು. ಆ ಸಂದರ್ಭದಲ್ಲಿ ಅದಾದ ಬಳಿಕ ಊಟದ ವಿರಾಮ ಆಯಿತು. ಊಟದ ವಿರಾಮದ ಬಳಿಕ ಏಕಾಏಕಿ ಬಂದರು ಇಡೀ ತಂಡ. ಮುಸ್ಕುದಾರಿ ಏನು ಅನಾಮಿಕ ವ್ಯಕ್ತಿ ಇದ್ದಾನೆ ಆತ ಸೇರಿದಂತೆ ಎಲ್ಲ ತಂಡದ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದು ಈ ಒಂದು ಉತ್ಖನನ ಕಾರ್ಯವನ್ನು ಆರಂಭಿಸಿದ್ದಾರೆ. ಈ ಡ್ರೋನನ್ನು ಬಳಕೆ ಮಾಡಿದ ಬಳಿಕ SITಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಈ ಸ್ಥಳಕ್ಕೆ ಬಂದರು. ಸ್ಥಳಕ್ಕೆ ಬಂದು ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಮಾಡಿದರು. ಅವರ ಸೂಚನೆ ರೀತಿಯಲ್ಲೇ ಈಗ ಉತ್ಖನನ ಪ್ರೋಸೆಸ್ಸನ್ನು ಅವರು ಮುಂದುವರಿಸಲಿಕ್ಕೆ ಹೇಳಿರ್ಬೋದು. ಹಾಗಾಗಿ ಅವರ ಸೂಚನೆ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಹಿಟಾಚಿಯನ್ನು ತರಿಸ್ಕೊಳ್ಳಲಾಯಿತು. ಈಗ ಉತ್ಖನನ ಕಾರ್ಯವನ್ನು ಮುಂದುವರಿಸಲಾಗಿದೆ. ನಿರಂತರವಾಗಿ ಮಣ್ಣನ್ನು ತೆಗೆಯುವಂಥ ಕೆಲಸಗಳಾಗ್ತಾ ಇದೆ. ಅರುಣು, ನಾವು ಈ ಹಿಂದಿನಿಂದಲೂ ಉತ್ಖನನಗಳನ್ನು ಗಮನಿಸ್ತಾ ಇದ್ವಿ. ಆರಂಭದ 1ನೇ ಪಾಯಿಂಟ್ ಏನಿತ್ತು ಅಲ್ಲಿಂದ ಇಲ್ಲಿವರೆಗೂ ನೀವು ಇಡೀ ಈ ಉತ್ಖನನ ಕಾರ್ಯವನ್ನು ಗಮನಿಸಿದರೆ ಎಲ್ಲೂ ಯಾವುದೇ ಕಾರಣಕ್ಕೂ ಮಾಧ್ಯಮದವರಿಗಾಗಲಿ ಅಥವಾ ಸ್ಥಳೀಯರಿಗಾಗಲಿ ಹತ್ತಿರಕ್ಕೆ ಹೋಗಲಿಕ್ಕೆ ಇರಲಿಲ್ಲ. ಆದರೆ ಈ 13ನೇ ಪಾಯಿಂಟ್ ಭಾಳಷ್ಟು ನಮಗೂ ನಿರೀಕ್ಷೆ ಇತ್ತು. ಇದು ರಸ್ತೆ ಬದಿಯಲ್ಲಿ ಇರೋದ್ರಿಂದ ನಮಗೂ ಏನು ಚಿತ್ರೀಕರಣಕ್ಕೆ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು. ಆದರೆ ಇವತ್ತು ಆರಂಭದಲ್ಲಿ ಸುತ್ತಲೂ ಇದಕ್ಕೆ ಪರದೆಯನ್ನು ಕಟ್ಟಲಿಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಈ ಒಂದು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ, ಡ್ರೋನನ್ನು ಹಾರಿಸಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲದೆ ಏಕಾಏಕಿಯಾಗಿ ಭಾಳಷ್ಟು ಹತ್ತಿರದಲ್ಲಿ ಎಲ್ರಿಗೂ ಕಾಣುವಾಗೆ, ನಾವು ಮಾತ್ರ ಅಲ್ಲ ಇಡೀ ಸ್ಥಳೀಯರು ಬಂದು ಇಲ್ಲಿ ಸೇರಿದ್ದಾರೆ. ಬಹಳಷ್ಟು ಕುತೂಹಲ, ನಿರೀಕ್ಷೆ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರು ಸೇರಿರುವಂಥದ್ದು. ಅವರೆಲ್ಲರ ಸಮ್ಮುಖದಲ್ಲೇ ಈಗ ಈ ಒಂದು ಮಣ್ಣನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿ ಏನಾದರೂ ಅವಶೇಷಗಳು, ಕಳೆಬರಗಳು ಇತ್ತು ಅನ್ನುವಂಥ ಸಾಧ್ಯತೆಗಳು ಏನಾದರೂ ಗೊತ್ತಾಗಿದ್ದಿದ್ರೆ, ಅಂದರೆ GPR-ಅನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದ್ದಿದ್ರೆ ಇಷ್ಟೊಂದು ಓಪನ್ ಆಗಿ ಉತ್ಖನನ ಕೆಲಸವನ್ನು ಮಾಡುವಂಥ ಸಾಧ್ಯತೆಯೂ ಇರಲಿಲ್ಲ. ಈಗ ಸದ್ಯಕ್ಕೆ ಆ ಸ್ಥಳದಲ್ಲಿರುವಂಥ ಒಂದು ವಿದ್ಯುತ್ ಕಂಬ ಏನಿದೆ, ಆ ವಿದ್ಯುತ್ ಕಂಬ ಅಡೆತಡೆ ಆಗುವಂಥ ಹಿನ್ನೆಲೆಯಲ್ಲಿ ಈಗ ಅಲ್ಲಿಗೆ ಸ್ಥಳಕ್ಕೆ ಮೆಸ್ಕಾಂನ ಅಧಿಕಾರಿಗಳನ್ನು ಕರೆಸ್ಕೊಂಡಿದ್ದಾರೆ. ಅವ್ರ ಹತ್ರನೂ AC ಅವರು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಏನಾದರೂ ಈ ವಿದ್ಯುತ್ ಕಂಬಗಳಿಂದ ಈ ಗುಂಡಿ ತೆಗೆಯುವಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರನ್ನು ಆ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾರೆ. ಅವರು ಆರಂಭದಿಂದಲೂ ಇವತ್ತು ಬೆಳಿಗ್ಗೆಯಿಂದಲೂ ಈ ಸ್ಥಳದಲ್ಲಿ ಇದ್ದರು. ಈಗ ಸದ್ಯಕ್ಕೆ ಅವರ ಜೊತೆನೂ ಅಧಿಕಾರಿಗಳು, SIT ಅಧಿಕಾರಿಗಳು ಜೊತೆಗೆ AC ಅವರು ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಭಾಗದ ಎಲೆಕ್ಟ್ರಿಸಿಟಿ ಪವರ್ ಏನಿದೆ ಅದನ್ನು ಕಟ್ ಮಾಡಲಾಗಿದೆ. ಅಂದರೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಈಗ
ಹಿಟಾಚಿಗಳನ್ನು ಬಳಕೆ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಇರುವಂಥ 2 ವಿದ್ಯುತ್ ಕಂಬಗಳು ಸೇರಿದಂತೆ ಈ ಲೈನಲ್ಲಿ ಹಾದು ಹೋಗಿರುವಂಥ ಎಲ್ಲ ಪವರನ್ನು ಇವತ್ತು ಕಟ್ ಮಾಡಲಾಗಿದೆ. ಈ ಕಾರ್ಯಾಚರಣೆ ಆರಂಭ ಆಗುವಂಥ ಹಿನ್ನೆಲೆಯಲ್ಲಿ ಈಗ ಭಾಳಷ್ಟು ಗುಂಡಿ ಆಳಕ್ಕೆ ಹೋಗಿರುವಂಥದ್ದನ್ನು ನೀವು ಗಮನಿಸ್ಬೋದು. ಸುಮಾರು ಒಂದು 10 ಅಡಿಯಷ್ಟು ಆಳಕ್ಕೆ ತೆಗೆಯಲಾಗಿದೆ. ಈಗ ಅಗಲಕ್ಕೆ ತೆಗೆಯುವಂಥ ಕೆಲಸವನ್ನು ಈ ಹಿಟಾಚಿ ಯಂತ್ರ ಮಾಡ್ತಾ ಇರುವಂಥದ್ದು. ಅಂದರೆ ಭಾಳಷ್ಟು ಉದ್ದಗಲಕ್ಕೂ ತೆಗೆಯುವಂಥ ಸಾಧ್ಯತೆ ಇದೆ. ಆರಂಭದಲ್ಲಿ ನಾನು ಹೇಳಿದಾಗೆ ಯಾರೂ ಒಂದು ಭಾಗದಿಂದ ಆರಂಭಗೊಳಿಸಿದ್ರು, ಆದರೆ ಈಗ ಉದ್ದಗಲಕ್ಕೂ ತೆಗೆಯುವಂಥ ಸಾಧ್ಯತೆಗಳಿದೆ. ಈಗ ಸಣ್ಣ ಹಿಟಾಚಿ ಏನಿದೆ ಅದನ್ನು ಬಳಕೆ ಮಾಡಿ ವಿದ್ಯುತ್ ಕಂಬದ ಪಕ್ಕದಲ್ಲೇ ಅಗೆಯುವಂಥ ಮಣ್ಣು ತೆಗೆಯುವಂಥ ಕೆಲಸಗಳನ್ನು ಆರಂಭಿಸಿದ್ದಾರೆ. ಅಂದರೆ ಮೊದಲಿಗೆ ಆರಂಭದಲ್ಲಿ ಈ ಸಣ್ಣ ಹಿಟಾಚಿಯ ಮೂಲಕವೇ ತೆಗೆದು ಸ್ವಲ್ಪ ಅದರ ಕೆಪಾಸಿಟಿ ಎಷ್ಟಿದೆ ಅಷ್ಟರ ಆಳದವರೆಗೆ ಹೋದ ಬಳಿಕ ಮತ್ತೆ ದೊಡ್ಡ ಹಿಟಾಚಿಯ ಮೂಲಕನೇ ಗುಂಡಿಯನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಒಂದು ಮೂಲೆಯಿಂದ ಆರಂಭಗೊಳಿಸಿರುವಂಥ ಈ ಗುಂಡಿ ತೆಗೆಯುವಂಥ ಕೆಲಸ ಏನಿದೆ ಈಗ ಈ ಭಾಗಕ್ಕೂ ಬಂದಿರುವಂಥದ್ದು, ಸ್ವಲ್ಪ ಹತ್ತಿರಕ್ಕೂ ಬಂದಿರುವಂಥದ್ದು. ಅಂದರೆ ಆಳ ಸುಮಾರು 10 ಅಡಿಯಷ್ಟು ಈಗಾಗಲೇ ಹೋಗಿ ಆಯಿತು, ಇನ್ನು ಅಗಲಕ್ಕೆ ಬರ್ತಾ ಇರುವಂಥ, ಅಂದರೆ ಈ ಸ್ಥಳದ ಸುತ್ತಲೂ ತೆಗೆಯುವಂಥ ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ಈಗ 2 ಹಿಟಾಚಿಗಳ ಮೂಲಕ, ಒಂದು ಸಣ್ಣ ಹಿಟಾಚಿ ಏನಿದೆ ಮತ್ತೊಂದು ದೊಡ್ಡ ಹಿಟಾಚಿ, 2 ಹಿಟಾಚಿಗಳ ಮೂಲಕವೂ ಈಗ ಉತ್ಖನನ ಕಾರ್ಯವನ್ನು ಆರಂಭಿಸಿದ್ದಾರೆ. ಹಾಗಾಗಿ ಇದು ಇಡೀ ಈ ಪ್ರದೇಶದಲ್ಲಿ ಮತ್ತಷ್ಟು ಮಣ್ಣನ್ನು ತೆಗೆದು ಗುಂಡಿಯನ್ನು ತೆಗೆದು ಪರಿಶೀಲನೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ವರುಣ್, ಸೊ ಈಗ ಗುಂಡಿ ಅಗೆತ 10 ಅಡಿಯವರೆಗೂ ಕೂಡ ಹೋಗಿದೆ ಅಂತಿದ್ದಾರೆ. ಏನು ಸಿಗುತ್ತೆ ಅಥವಾ ಏನು ಸಿಗಲ್ವಾ ಗೊತ್ತಿಲ್ಲ.